ॐ नमः सिद्धेभ्यः। ॐ नमः सिद्धेभ्यः। ॐ नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो वज्रायानं नमो लोये सौवसाहूनम् एषो पञ्चनमुक्कारो सौवपावपनाशनो मङ्गलानं च सर्वेषिं अडमं हवै मङ्गलम् अडमं हवै मङ्गलम्। झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चारित्र चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर मुनि महाराज की जय हो। जय बोलो आचार्य प्रवर श्री समय सागर जी महाराज की जय हो। परम पूज्य निर्यापक श्रमण श्री नियम सागर जी महाराज की जय हो। परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। परम पूज्य ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳ ಭೇದಗಳನ್ನ ಕುರಿತು ಸಾಮಾನ್ಯದಿಂದಲೂ ವಿಶೇಷದಿಂದಲೂ ಚರ್ಚೆ ಮಾಡ್ತಿದ್ದಾರೆ. ಇವುಗಳನ್ನ ಸಾಮಾನ್ಯ ರೂಪದಿಂದ ಗುಣಸ್ಥಾನಗಳಿಂದಲೂ ಹಾಗೂ ಮಾರ್ಗಣಾಸ್ಥಾನಗಳಿಂದಲೂ, ಮಾರ್ಗಣಾಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ 2 ಪ್ರಕಾರದಿಂದಲೂ ಕೂಡ ತಿಳಿಸಿಕೊಡುವಂತ ಪ್ರಯತ್ನ ಇದರಲ್ಲಿ ಮಾಡಿದ್ದಾರೆ. ನಾವೀಗ ಮಾರ್ಗಣಗಳಲ್ಲಿ, ಗುಣಸ್ಥಾನಗಳಲ್ಲಿ 53 ಭಾವಗಳ ಚರ್ಚೆ ಅನ್ನುವಂಥ ವಿಷಯವನ್ನ ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ಹೇಳ್ತಿದ್ದಾರೆ ಎನ್ನುವುದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ, ಓದಬೇಕು. ದರ್ಶನ ಮಾರ್ಗಣ. ಚಕ್ಷು ಅಚಕ್ಷು ದರ್ಶನ ಪರ್ಯಾತ್ಮಕ. ಅದರ ವಿಶೇಷತೆ ಚಕ್ಷು ಅಚಕ್ಷು ದರ್ಶನದ ಗುಣಸ್ಥಾನಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನದ ಮೊದಲನೇ 3 ಗುಣಸ್ಥಾನಗಳಲ್ಲಿಯ ಒಂದು ಭಾವ ಕಡಿಮೆ ಮಾಡಿ ಚಕ್ಷು ಅಥವಾ ಅಚಕ್ಷು ದರ್ಶನ ಹಾಗೂ ಗುಣಸ್ಥಾನ 4ರಿಂದ 12ರವರೆಗೆ 2 ಭಾವ ಕಡಿಮೆ ಮಾಡುವುದು ಒಂದು ಚಕ್ಷು ಅಥವಾ ಅಚಕ್ಷು ದರ್ಶನ. 2ನೆಯದು ಅವಧಿ ದರ್ಶನ. ಔಪಶಮಿಕ 2, ಕ್ಷಾಯಿಕ 2, ಕ್ಷಾಯೋಪಶಮಿಕ 16, ಔದಯಿಕ 21, ಪಾರಿಣಾಮಿಕ 3. ಒಟ್ಟು 44 ಭಾವಗಳು. ಪೇಜ್ ನಂಬರ್ 71. ಜ್ಞಾನ ಮಾರ್ಗಣ ಆದ್ಮೇಲೆ ದರ್ಶನ ಮಾರ್ಗಣವನ್ನ ಹೇಳ್ತಾರೆ. ದರ್ಶನ ಅಂದ್ರೆ ನೋಡುವುದು. ನೋಡುವುದರ ಮೂಲಕ ಜೀವಗಳನ್ನ ಹುಡುಕುತ್ತೇವಲ್ಲ, ಆ ನೋಡುವ ಶಕ್ತಿಯ ಮುಖಾಂತರ ಜೀವವನ್ನ ಸಂಶೋಧಿಸುತ್ತೇವಲ್ಲ, ಅದು ದರ್ಶನ ಮಾರ್ಗಣ.
ಆ ದರ್ಶನ ಮಾರ್ಗಣದಲ್ಲಿ 4 ದರ್ಶನಗಳನ್ನ ಹೇಳಿದ್ದಾರೆ. ಚಕ್ಷು ದರ್ಶನ ಅಂದ್ರೆ ಕಣ್ಣಿನಿಂದ ನೋಡುವುದು. ಅಚಕ್ಷು ದರ್ಶನ ಕಣ್ಣನ್ನು ಹೊರತುಪಡಿಸಿ ಉಳಿದ ಇಂದ್ರಿಯಗಳಿಂದ ನೋಡುವುದು, ಮನಸ್ಸಿನಿಂದ ನೋಡುವುದು. ಅವಧಿ ದರ್ಶನ ಅವಧಿ ದರ್ಶನದಿಂದ ನೋಡುವುದು. ಕೇವಲ ದರ್ಶನದಿಂದ ನೋಡುವುದು. ಹೀಗೆ 4 ಭೇದಗಳಿವೆ ದರ್ಶನದಲ್ಲಿ. ನಮಗೀಗ ಇರುವುದು ಯಾವ್ದು ಮಾರ್ಗಣ ಅಂದ್ರೆ ಚಕ್ಷು ಅಚಕ್ಷು ದರ್ಶನ ಎರಡೂ ಸೇರಿಸಿ ಕೊಟ್ಟಿದ್ದಾರೆ. ಚಕ್ಷು ಅಂದ್ರೆ ಕಣ್ಣುಗಳಿಂದ ನೋಡುವುದು, ಅಚಕ್ಷು ಅಂದ್ರೆ ಕಣ್ಣಿನಿಂದ ರಹಿತವಾದ ಇಂದ್ರಿಯಗಳಿಂದ, ಕಣ್ಣು ಹೊರತುಪಡಿಸಿ ಉಳಿದ ಇಂದ್ರಿಯ ಮತ್ತು ಮನಸ್ಸಿನಿಂದ ನೋಡುವುದು ಹೇಳಿದ್ದಾರೆ. ಇನ್ನ ಚಕ್ಷು ದರ್ಶನ ಅನ್ನೋದು 4 ಇಂದ್ರಿಯದಿಂದ ಮುಂದೆ ಪ್ರಾರಂಭ. 4 ಇಂದ್ರಿಯದಿಂದ ಹಿಡ್ಕೊಂಡಿದೆ. 4 ಮತ್ತು 5 2 ಪ್ರಕಾರದ ಇಂದ್ರಿಯಗಳುಳ್ಳ ಜೀವರಲ್ಲಿ ಕಂಡು ಬರುವಂಥದ್ದು. ಅಚಕ್ಷು ಅನ್ನುವಂಥದ್ದು ಏಕೇಂದ್ರಿಯದಿಂದ ಹಿಡ್ಕೊಂಡು ಪಂಚೇಂದ್ರಿಯದ ತನಕ ಎಲ್ಲ ಕಡೆಗೂ ಕಂಡು ಬರುವಂಥದ್ದಿದೆ. ಅಚಕ್ಷು ದರ್ಶನ ಇಲ್ಲದವರು ಯಾರೂ ಇಲ್ಲ, ಕೇವಲಿ ಭಗವಾನರನ್ನ ಬಿಟ್ಟು. ಯಾರ್ಯಾರ ಜೀವ ಸಂಸಾರದಲ್ಲಿದೆ ಆ ಎಲ್ಲರದು ಕೂಡ ಅಚಕ್ಷು ದರ್ಶನ ಇದ್ದೇ ಇದೆ. ಹಾಗಾಗಿ ಈ ಎರಡನ್ನು ಸೇರಿ ಒಂದು ದರ್ಶನ. ಚಕ್ಷು ಅಚಕ್ಷು, ಕಣ್ಣಿನಿಂದ ಹೊರತಾದ ದರ್ಶನ. ಏನ್ ಹೇಳ್ತಾರೆ ನೋಡ್ರಿ. ಔಪಶಮಿಕದಲ್ಲಿ 2 ಭಾವಗಳಾಗಬಹುದು. ಸಾಮಾನ್ಯ ಚರ್ಚೆ ಇದು. ವಿಶೇಷ ಅಂತಂದ್ರೆ ವಿಶೇಷ ಆಮೇಲೆ ಬರ್ತದೆ. ಚಕ್ಷು ದರ್ಶನ ಅಚಕ್ಷು ದರ್ಶನ ಇರುವವರಲ್ಲಿ ಸಾಮಾನ್ಯ ಚರ್ಚೆ. ಔಪಶಮಿಕ ಭಾವಗಳು 2 ಇರಬಹುದು. ನೋಡ್ರಿ, ಇದನ್ನ ಹೇಗೆ ತಿಳ್ಕೊಳ್ಳೋದಿಲ್ಲಿ? ಚಕ್ಷು ದರ್ಶನ ಉಪಶಮ ಸಮ್ಯಕ್ತದಿಂದಲೂ ಇದೆ, ಉಪಶಮ ಚಾರಿತ್ರದಿಂದಲೂ ಇದೆ. ಸಂಜ್ಞೆ ಪಂಚೇಂದ್ರಿಯ ಜೀವದಲ್ಲಿ ಚಕ್ಷುನೂ ಇದೆ, ಅಚಕ್ಷುನೂ ಇದೆ. ಸಂಜ್ಞೆ ಪಂಚೇಂದ್ರಿಯ ಜೀವದಲ್ಲಿ ಚಕ್ಷು ದರ್ಶನವೂ ಇದೆ, ಕಣ್ಣುಗಳು ಇದ್ದಾವೆ, ಅಚಕ್ಷು ಉಳಿದ ಇಂದ್ರಿಯಗಳು ಇದ್ದಾವೆ. ಇದಾವೇನಿಲ್ಲವು? ಹಾಗಾಗಿ ಆ ಎರಡನ್ನು ಲೆಕ್ಕದಲ್ಲಿ ತೆಗೆದುಕೊಳ್ಳಬೇಕು. ಔಪಶಮಿಕ ಸಮ್ಯಕ್ತ್ವ ಇದೆ. ಯಾಕಂದ್ರೆ ಸಂಜ್ಞೆ ಪಂಚೇಂದ್ರಿಯ ಜೀವದಲ್ಲಿ ಚಕ್ಷು ಅಚಕ್ಷು 2 ಇರುತ್ತೆ. ಆಮೇಲೆ ಔಪಶಮಿಕ ಚಾರಿತ್ರ. ಯಾವ ಮುನಿ ಮಹಾರಾಜರು ಉಪಶಮ ಶ್ರೇಣಿಯನ್ನ ಏರುತ್ತಿದ್ದಾರೋ ಅವರಲ್ಲಿಯೂ ಚಕ್ಷು ದರ್ಶನ ಇದೆ ಮತ್ತು ಅಚಕ್ಷು ದರ್ಶನವೂ ಇದೆ. ಹಾಗಾಗಿ 12ನೇ ಗುಣಸ್ಥಾನ ತನಕ ಚಕ್ಷು ಅಚಕ್ಷು 2 ಇರ್ಬೋದಲ್ರಿ? ಇರುತ್ತದೆ. ಮೆಕ್ತವೂ ಇದೆ, ಔಪಶಮಿಕ ಚಾರಿತ್ರವು ಚಕ್ಷು ಮತ್ತು ಅಚಕ್ಷು ದರ್ಶನದ ಜೊತೆಗೆ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಇನ್ ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಕ್ಷಾಯಿಕ ಭಾವಗಳು ಎಷ್ಟಿರಬಹುದು ಅಂದ್ರೆ 2 ಇರಬಹುದು. ಕ್ಷಾಯಿಕ ಸಮ್ಯಕ್ತ್ವ ಭಾವ 4ನೇ ಗುಣಸ್ಥಾನದಿಂದ ಇರಲಿಕ್ಕೆ ಸಾಧ್ಯ. ಮುಂದೆ ಕ್ಷಾಯಿಕ ಚಾರಿತ್ರ ಭಾವ 8ರಿಂದ 12 ತನಕ ಎಲ್ಲಿಯಾದರೂ ಇರುತ್ತೆ. 8ರಿಂದನೂ ಇರುತ್ತೆ, 12ರಲ್ಲಿ ಪೂರ್ಣದಿ ಆಗಿರುತ್ತೆ. ಆಮೇಲೆ ಉಳಿದ ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಯಾಕೆಂದ್ರೆ ಚಕ್ಷು ಮತ್ತು ಅಚಕ್ಷುಗಳು 12ನೇ ಗುಣಸ್ಥಾನದವರೆಗೆ ಮಾತ್ರ ಇರುವಂಥದ್ದು. ಅದಕ್ಕಾಗಿ ಚಕ್ಷು ಅಚಕ್ಷು ದರ್ಶನದ ಜೊತೆಗೆ ಕ್ಷಾಯಿಕ ಭಾವಗಳು 2. ಕ್ಷಾಯೋಪಶಮಿಕ ಭಾವಗಳಲ್ಲಿ ಚಕ್ಷು ಅಚಕ್ಷು ದರ್ಶನದಲ್ಲಿ ಜ್ಞಾನ, ಮತಿ ಜ್ಞಾನವೂ ಇದೆ, ಶುದ್ಧ ಜ್ಞಾನವೂ ಇದೆ, ಅವಧಿ ಜ್ಞಾನವೂ ಇದೆ, ಮನಪರ್ಯಯ ಜ್ಞಾನವೂ ಇದೆ. ಅಂದ್ರೆ ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ 4 ಜ್ಞಾನಗಳನ್ನ ಹೇಳಿದ್ದಾರೆ. 4 ಜ್ಞಾನಗಳಾಗಲು ಸಾಧ್ಯ. ಇನ್ ಚಕ್ಷು ಅಚಕ್ಷು, ಕಣ್ಣು ಮತ್ತು ಕಣ್ಣಿನಿಂದ ಹೊರತಾದ ದರ್ಶನ ಮಾಡುವಂಥವರು
ಮಿಥ್ಯಾದೃಷ್ಟಿಗಳು ಆಗಿರಲು ಸಾಧ್ಯ. ಹಾಗಾಗಿ ಅವರಲ್ಲಿ ಅಜ್ಞಾನ ಭಾವಗಳು ಇರಲು ಸಾಧ್ಯ. ಅಂದ್ರೆ ಗುಣಸ್ಥಾನ 1 ಮತ್ತು 2ರಲ್ಲಿಯೂ ಕೂಡ ಜೀವಕ್ಕೆ ಚಕ್ಷು ಅಚಕ್ಷು ದರ್ಶನ ಇದೆ. ಆ ಅಪೇಕ್ಷಾದಿಂದ ಅಜ್ಞಾನ ಭಾವಗಳು 3 ಇರಲು ಸಾಧ್ಯ. ಕೂಮತಿ ಅಜ್ಞಾನ, ಕುಶ್ರುತ ಅಜ್ಞಾನ, ಕುವವದಿ ಅಜ್ಞಾನ, 3 ಅಜ್ಞಾನಗಳಿರಲು ಸಾಧ್ಯ. ಇನ್ ದರ್ಶನದಲ್ಲಿ ಒಂದೇ ಒಂದು, ಯಾಕೆಂದ್ರೆ ಯಾವ್ದು ಮಾರ್ಗಣ ನೋಡ್ತಾ ಇದ್ದೇವೆ ಅದೇ ಒಂದು ಮುಖ್ಯ ಆಗಿರ್ತದೆ. ಚಕ್ಷು ಅಚಕ್ಷು ದರ್ಶನ ಒಂದು ಸ್ವಕೀಯವಾಗಿ ಇರ್ತದೆ. ಲಬ್ಧಿಗಳಲ್ಲಿ ಎಲ್ಲಾ ಲಬ್ಧಿಗಳು ಇವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, 5 ಲಬ್ಧಿಗಳಿದೆ. ಚಕ್ಷು ಅಚಕ್ಷು ದರ್ಶನವುಳ್ಳ ಜೀವರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವು ಇರಬಹುದು. 4ರಿಂದ 7ನೇ ಗುಣಸ್ಥಾನದವರೆಗಿನ ಜೀವರಲ್ಲಿ ಇರಲು ಸಾಧ್ಯ. ಚಕ್ಷು ಅಚಕ್ಷು ದರ್ಶನವುಳ್ಳವರಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರಲು ಸಾಧ್ಯ. 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಚಕ್ಷು ಮತ್ತು ಅಚಕ್ಷು ದರ್ಶನವುಳ್ಳವರಲ್ಲಿ ಸಂಯಮ ಭಾವವು ಇರಲು ಸಾಧ್ಯ. 5ನೆಯ ಗುಣಸ್ಥಾನದಲ್ಲಿ. ಎಷ್ಟಾಯ್ತೆಲ್ಲ ಸೇರಿ? 4, 3, 7, 1, 8, 1, 10, 13, 14, 15, 16 ಭಾವಗಳು. ಕ್ಷಾಯೋಪಶಮಿಕ ಭಾವಗಳು ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಸಾಮಾನ್ಯ ರೂಪದಿಂದ 16 ಭಾವಗಳಾಗಲು ಸಾಧ್ಯ. ಇನ್ ಔದೈಕ ಭಾವಗಳಲ್ಲಿ ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಇರುವಂತಹ ಜೀವಗಳು 4 ಗತಿಯಲ್ಲಿ ಇವೆ. ನರಕದಲ್ಲಿಯೂ ಚಕ್ಷು ಅಚಕ್ಷು ದರ್ಶನ ಇರುವ ಜೀವಗಳಿದಾವೆ. ತುರ್ಯಂಚರಲ್ಲೂ ಇದಾವೆ, ಮನುಷ್ಯರಲ್ಲೂ ಇದಾವೆ, ದೇವತೆಗಳಲ್ಲೂ ಇದಾವೆ. ಹಾಗಾಗಿ ಔದೈಕ ಭಾವಗಳಲ್ಲಿ ಗತಿ ಔದೈಕ ಭಾವ 4 ಇದೆ. 4 ಪ್ರಕಾರದ ಕಷಾಯಗಳು ಇವೆ ಇವರಲ್ಲಿ. ಕಣ್ಣು ಉಳ್ಳವರಲ್ಲಿ, ಕಣ್ಣುಗಳಿಲ್ಲದವರಲ್ಲಿ, ಕಣ್ಣಿನಿಂದ ನೋಡುವವರಲ್ಲಿ, ಕಣ್ಣಿನಿಂದ ಹೊರತಾಗಿ ನೋಡುವವರಲ್ಲಿ, 2 ಪ್ರಕಾರದವರಲ್ಲಿ ಕಷಾಯಗಳಿವೆ. ವೇದ ಮಾರ್ಗಣ ವೇದ ಭಾವದಲ್ಲಿ, ವೇದ ಔದೈಕ ಭಾವದಲ್ಲಿ ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ, 3 ವೇದಗಳು ವೇದ ಭಾವಗಳು ಇರಲು ಸಾಧ್ಯ. ಚಕ್ಷು ಅಚಕ್ಷು ದರ್ಶನವುಳ್ಳವರಲ್ಲಿ ಮಿಥ್ಯಾ ದರ್ಶನವೂ ಇರಲು ಸಾಧ್ಯ. ಹಾಗಾಗಿ ಮಿಥ್ಯಾ ದರ್ಶನವು 1 ಭಾವ ಇರಲು ಸಾಧ್ಯ ಚಕ್ಷು ಅಚಕ್ಷು ದರ್ಶನದ ಜೊತೆಗೆ. ಆಮೇಲೆ ಇನ್ನೂ ಕೇವಲ ಜ್ಞಾನವಾಗದಿರುವ ಕಾರಣ ಎಲ್ಲಿ ತನಕ ಚಕ್ಷು ಅಚಕ್ಷು ದರ್ಶನ ಮಾರ್ಗಣ ಅಂದ್ರೆ ಚಕ್ಷು ದರ್ಶನ ಇದೆ, ಚಕ್ಷು ಅಚಕ್ಷು ದರ್ಶನವನ್ನ ಮಾಡ್ತಾ ಇದೆ ಜೀವ, ಅಲ್ಲಿ ತನಕ ಅಜ್ಞಾನ ಭಾವ ಇದೆ. ಅಂದ್ರೆ ಅದು ಒಂದು ಅಜ್ಞಾನದ ಔದೈಕ ಭಾವ ಇದೆ. 1ರಿಂದ 4ರವರೆಗಿನ ಚಕ್ಷು ಅಚಕ್ಷು ದರ್ಶನ ಉಳ್ಳವರಲ್ಲಿ ಅಸಂಯಮವೂ ಇದೆ. ಇನ್ನು ಚಕ್ಷು ಅಚಕ್ಷು ದರ್ಶನ ಉಳ್ಳವರಲ್ಲಿ ಅಸಿದ್ಧತ್ವವೂ ಇದೆ. ಯಾಕಂದ್ರೆ ಯಾರು ಸಿದ್ಧರಾಗಿಲ್ಲ. ಲೇಷಗಳ 6 ಇರಲು ಸಾಧ್ಯ, ಎಲ್ಲಾ ಲೇಷಗಳು ಆಗಲು ಸಾಧ್ಯ ಚಕ್ಷು ಮತ್ತು ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಾಗಲು ಸಾಧ್ಯ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಎಲ್ಲಾ ಭಾವಗಳು ಆಗಲು ಸಾಧ್ಯ. ಚಕ್ಷು ಅಚಕ್ಷು ದರ್ಶನ ಹ್ಮ್ ಎಷ್ಟನೇ ಗುಣಸ್ಥಾನದಲ್ಲಿ ಇರುತ್ತೆ? 12ನೇ ಗುಣಸ್ಥಾನದ ತನಕ ಇರುತ್ತೆ. ಹೀಗೆ ಒಟ್ಟು 44 ಭಾವಗಳು ಚಕ್ಷು ಅಚಕ್ಷು ದರ್ಶನವುಳ್ಳ ಜೀವನಲ್ಲಿ ಆಗಲು ಸಾಧ್ಯ. ತಿಳಿತು? ಒಂದಲ್ಲ, ಅಚಕ್ಷು ಅಂದ್ರೆ ಕಣ್ಣು ಒಂದನ್ನು ಬಿಟ್ಟು ಅಂತ ಮಾಡ್ಕೊಳ್ಳೋದು ಅಂತ ಬಯ್ಯಾಜಿ ಅವ್ರೆ. ಸರಿ. ಹಾಗೆ ನೋಡಿದ್ರೆ ನಿಜವಾದ ಅರ್ಥ ಏನಾಗುತ್ತೆ ಅಂದ್ರೆ
ಚಕ್ಷು ಅಂದ್ರೆ ಕಣ್ಣಿನಿಂದ ನೋಡುವುದು. ಅಚಕ್ಷು ಅಂದ್ರೆ ಕಣ್ಣಿನಿಂದ ಹೊರತಾಗಿ ನೋಡುವುದು ಅಥವಾ ಕಿಂಚಿತ್ ಕಣ್ಣಿನಿಂದ ನೋಡುವುದು ಅಂತಾನು ಅರ್ಥ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ನಾವು ಉಳಿದ ಇಂದ್ರಿಯಗಳಿಂದನೂ ನೋಡುವ ಕಾರ್ಯವನ್ನೇ ಮಾಡ್ತೇವೆ. ಸ್ಪರ್ಶದಿಂದ ನೋಡ್ತೇವೆ, ಚರ್ಮದಿಂದ, ಸ್ಪರ್ಶನೇಂದ್ರಿಯದಿಂದನೂ ನೋಡ್ತೇವೆ, ರಸನೇಂದ್ರಿಯದಿಂದನೂ ನೋಡ್ತೇವೆ, ಎಲ್ಲದ್ರಿಂದನೂ ನೋಡ್ತೇವೆ. ಹಾಗಾಗಿ ಕಿಂಚಿತ್ ನೋಡುವುದು ಅಂತಾನೂ ತಗೋಬಹುದು ಒಂದು ಪಕ್ಷದಿಂದ. ಆದ್ರೆ ನೇರವಾಗಿ ಏನ್ ತಗೋಬಹುದು, ಚಕ್ಷು ಅಚಕ್ಷು ಅಂದ್ರೆ ಕಣ್ಣಿನಿಂದ ಹೊರತಾದ ನೋಡುವುದು, ಕಣ್ಣಲ್ಲದ ದೃಷ್ಟಿ ನೋಡುವುದು ಅಂತ. ಕಣ್ಣಲ್ಲದೆ ನೋಡುವುದು, ಕಣ್ಣಿಲ್ಲದಂತ ನೋಡ, ದರ್ಶನ. ಕಣ್ಣಿಂದ ಹೊರತಾದ ಉಳಿದ ಇಂದ್ರಿಯಗಳಿಂದ ನೋಡಬಹುದು. ಉಳಿದ ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ನೋಡಬಹುದು. ವಂದನಾ ಭಯಾಜಿ ಅವ್ರೆ, ಈ ಅರಿದಂತ ಪರಮೇಶ್ವರಿಗಳಿರ್ತಾರಲ್ಲ, ಅವ್ರುಗಳಿಗೆ ಕಣ್ಣು ಇರುತ್ತೆ, ಅಸ್ತಿತ್ವದಲ್ಲಿ ಇರುತ್ತೆ. ಆದರೂ ಆ ಕಣ್ಣನ್ನ ಅವರು ಉಪಯೋಗಿಸಲ್ಲ, ಕೇವಲ ಜ್ಞಾನದಿಂದನೇ ನೋಡ್ತಾರೆ ಅಲ್ವಾ ಭಯಾಜಿ? ಕೇವಲ ಜ್ಞಾನದಿಂದ ತಿಳಿತಾರೆ, ಹೌದು. ಕೇವಲ ದರ್ಶನದಿಂದ ನೋಡ್ತಾರೆ. ಅಂದ್ರೆ ಆ ಕಣ್ಣಿನ ಉಪಯೋಗ ಅವ್ರಿಗೇನು ಬೇಕಾಗಲ್ಲ ಅಲ್ವಾ ಭಯಾಜಿ? ಭಾವೇಂದ್ರಿಯಗಳು ಅರಿಹಂತರಿಗೆ ಇರುವುದಿಲ್ಲ. ಭಯಾಜಿ ಭಾವೇಂದ್ರಿಯಗಳು ಅರಿಹಂತರಲ್ಲಿ ಇರುವುದಿಲ್ಲ. ಭಾವೇಂದ್ರಿಯಗಳಿಲ್ಲ, ಕೇವಲ ದ್ರವ್ಯೇಂದ್ರಿಯ ಇರುತ್ತೆ. ನಾವುಗಳು ನೋಡುವಾಗ ಅವರಿಗೆ ಎಲ್ಲ ಅಂಗಾಂಗಗಳು ಇದೆ ಅಂತ ನಮ್ಗನ್ಸತ್ತೆ, ಆದ್ರೆ ಆಂತರ್ಯದಲ್ಲಿ ಇರೋಲ್ಲ. ಅಂಗಾಂಗಗಳು ಇರುತ್ತವೆ, ಆದ್ರೆ ಭಾವೇಂದ್ರಿಯಗಳೇ ಇರುವುದಿಲ್ಲ. ಅದು ಇಂದ್ರಿಯಗಳಲ್ಲಿ 2 ವಿಧ ಇದೆ ಅಲ್ಲ, ಹೌದು, ದ್ರವ್ಯೇಂದ್ರಿಯ, ದ್ರವ್ಯೇಂದ್ರಿಯ, ಭಾವೇಂದ್ರಿಯ. ಈ ಶರೀರದ ರಚನೆ ಏನಿದೆ ಇದು ದ್ರವ್ಯೇಂದ್ರಿಯ ಇದೆ. ಹೌದು. ಇದು ಕೆಲಸ ಮಾಡ್ಲಿಕ್ಕೆ ಏನ್ ಬೇಕು? ಭಾವೇಂದ್ರಿಯ ಬೇಕು. ಆತ್ಮನಲ್ಲಿ ರಚಿತವಾದ ಅಂಗಾಂಗಗಳು. ಆತ್ಮಿಕ ಕ್ಷಯೋಪಶಮಿಕ ಶಕ್ತಿ ಬೇಕು. ಕ್ಷಯೋಪಶಮಿಕ ಲಬ್ಧಿ ಅಂತಾರೆ ಅದನ್ನೇ. ಒಳಗಡೆ ನಮ್ಮಲ್ಲಿ ಚೈತನ್ಯ ಕೆಲಸ ಮಾಡ್ತಿದೆ ಅಲ್ಲ, ಅದು ಕ್ಷಯೋಪಶಮಿಕ ಲಬ್ಧಿಯಿಂದ ಕೆಲಸ ಮಾಡ್ತಿದೆ. ನಾವ್ ಇಷ್ಟೊಂದು ಸೂಕ್ಷ್ಮವಾಗಿ ಇವೆಲ್ಲ ಆಲೋಚನೆನೆ ಮಾಡಿರಲ್ಲ ಅಲ್ವಾ ಭಯಾಜಿ? ಹೌದು. ಇವೆಲ್ಲ ಓದ್ತಾ ಇದ್ರೆ ಆನಂದ ಆಗತ್ತೆ. ಅಯ್ಯೋ ಇಷ್ಟ ಚೆನ್ನಾಗಿದೆ ಅಲ್ವಾ, ನಮಗ್ ಗೊತ್ತೇ ಇರ್ಲಿಲ್ಲ ಇದು ಅನ್ನಂಗಾಗತ್ತೆ. ಚಕ್ಷು ದರ್ಶನದ ಬಗ್ಗೆ ಮಾರ್ಗಣಗಳಲ್ಲಿ 53 ಭಾವಗಳಲ್ಲಿ 44 ಭಾವಗಳು ಹೇಗಾಗ್ತವೆ ಅಂತ ತಿಳಿದು ತಿಳಿದ್ರಿ. ಯಾವುದೇ ಇಂದ್ರಿಯಗಳ ಸಹಾಯದಿಂದ ಅವ್ರು ನೋಡುದಿಲ್ಲ ಅಲ್ಲ, ಹಾಗೆ ಅಲ್ವಾ? ಹೌದು ಹೌದು. ಯಾರು ನೋಡುವುದಿಲ್ಲ? ಕೇವಲಿಗಳು. ಇಂದ್ರಿಯಗಳಿಂದ ನೋಡುವುದಿಲ್ಲ, ಅವರು ಇಂದ್ರಿಯಾತೀತ. ಸಹಾಯಕ ಜ್ಞಾನ ಅಂತ ಹೇಳ್ತಾರೆ. ಇಂದ್ರಿಯಾತೀತ ಹೀಗೆ ಬರ್ತದೆ. ತಿಳಿತು. ಕ್ಷಯೋಪಶಮಿಕ ದರ್ಶನದ ಒಂದು ವಿಶೇಷತೆ ಇದೆ. ಚಕ್ಷು ಅಚಕ್ಷು ದರ್ಶನಗಳು ಕ್ಷಯೋಪಶಮಿಕ ಭಾವವಾಗಿದೆ. ಆದ್ದರಿಂದ ಯಾರದಾದರೂ ಅಚಕ್ಷು ದರ್ಶನ, ಯಾರದಾದರೂ ಚಕ್ಷು ಅಚಕ್ಷು ದರ್ಶನ, ಯಾರದಾದರೂ ಚಕ್ಷು ಅಚಕ್ಷು ಹಾಗೂ ಅವಧಿ ದರ್ಶನದ ಕ್ಷಯೋಪಶಮ ಇರುತ್ತದೆ. ಇಲ್ಲಿ 3 ಪ್ರಕಾರದನ್ನ ಹೇಳಿದರು. ಯಾವುದೋ ಕೆಲವು ಜೀವರದ್ದು ಅಚಕ್ಷು ದರ್ಶನ ಇದೆ. ಆ ಚಕ್ಷು ಎಲ್ಲಿಂದ ಎಲ್ಲಿ ತನಕ ಇದೆ? ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ, ಇಲ್ಲಿ ತನಕ ಕಂಪಲ್ಸರಿ ಆ ಚಕ್ಷು ದರ್ಶನ ಇದೆ. ಅಲ್ಲಿ ತನಕ ಇರೋರಿಗೆಲ್ಲ ಇರೋದು ಒಂದೇ ದರ್ಶನ, ಆ ಚಕ್ಷು ದರ್ಶನ. ಕಣ್ಣುಗಳಿಲ್ಲ 3 ಇಂದ್ರಿಯದ ತನಕ. ಇನ್ 4 ಇಂದ್ರಿಯದಿಂದ ಮುಂದಿನ ಜೀವಗಳಲ್ಲಿ ಚಕ್ಷು ದರ್ಶನ ಅಚಕ್ಷು ದರ್ಶನ 2 ಇರಲು ಸಾಧ್ಯ. ಇನ್ ಪಂಚೇಂದ್ರಿಯರಲ್ಲಿ ಚಕ್ಷು ದರ್ಶನ ಅಚಕ್ಷು ದರ್ಶನ ಅವಧಿ ದರ್ಶನ 3 ಇರಲು ಸಾಧ್ಯ. ತಿಳಿತು. ಇದು ಕ್ಷಯೋಪಶಮ ಜನ್ಯವಾದಂತಹ 3 ಭಾವಗಳ ಕುರಿತು ಹೇಳಿದ್ದಾರೆ.
ಕ್ಷಾಯೋಪಶಮ ದರ್ಶನಗಳು ಮೂರೇ: ಚಕ್ಷು, ಅಚಕ್ಷು, ಅವಧಿ. ಕೇವಲ ದರ್ಶನ ಇದೆ, ಕ್ಷಾಯಿಕ ದರ್ಶನ ಇದೆ. ಕೇವಲ ದರ್ಶನ ಎಂತದ್ದಿದೆ? ಕ್ಷಾಯಿಕ ದರ್ಶನ ಇದೆ, ಅದು ಕ್ಷಾಯೋಪಶಮಿಕ ಅಲ್ಲ. ಹೀಗೆ ತಿಳ್ಕೋಬೇಕು. ಬಯಂಜಿ ಅವರೇ, ಅವಧಿ ದರ್ಶನ ಆಗ್ಬೇಕಾದ್ರೂ ಚಕ್ಷು ಅಚಕ್ಷು ಎರಡರದ್ದು ಅವಶ್ಯಕತೆ ಇರುತ್ತಲ್ವಾ? ಸಂಜ್ಞೆ ಪಂಚೇಂದ್ರಿಯ ಜೀವರಿಗೇನೆ ಆಗೋದದು, ಅಂದ್ರೆ ಎಲ್ಲ ಇರ್ಬೇಕು ಅಂತಾನೆ ನಿಯಮ. ಅದೇ ಅದ್ರ ಚಕ್ಷು ದರ್ಶನದ ವ್ಯಾಪ್ತಿ 4 ಇಂದ್ರಿಯದಿಂದ ಬರ್ತದೆ. ಚಕ್ಷು ಅಚಕ್ಷು ಅಷ್ಟೇ ಹಿಡಿದೀವಿ ಅಂತ ತಿಳ್ಕೊರಿ. 4 ಇಂದ್ರಿಯದಲ್ಲಿ ಚಕ್ಷುನೂ ಇದೆ, ಅಚಕ್ಷುನೂ ಇದೆ. ಅಲ್ಲಿ ಅವಧಿ ಜ್ಞಾನ ಏನು ಕಾಲದಲ್ಲೂ ಆಗೋದಿಲ್ಲ. ಆ ಸಂಜ್ಞೆ ಪಂಚೇಂದ್ರಿಯದಲ್ಲಿ ಕೂಡ ಚಕ್ಷುನೂ ಇದೆ, ಅಚಕ್ಷುನೂ ಇದೆ. ಅವಧಿ ದರ್ಶನ ಆಗುವುದಿಲ್ಲ, ಅವಧಿ ಜ್ಞಾನನೂ ಆಗುವುದಿಲ್ಲ. ಇರುವುದು ಒಂದೇ ಆಯ್ಕೆ, ಸಂಜ್ಞೆ ಪಂಚೇಂದ್ರಿಯ. ತಿಳಿತು ಬಯಜಿ, ತಿಳಿತು ಬಯಜಿ. ಹೀಗೆ ಇದನ್ನ ತಿಳ್ಕೋಬೇಕು. ಇನ್ ಚಕ್ಷು ಅಚಕ್ಷು ದರ್ಶನವನ್ನ ತಿಳಿಯುವುದಾದ್ರೆ, ಯಾರಿಗೆ ಅಚಕ್ಷು ದರ್ಶನ ಮಾತ್ರ ಇದೆ, ಅದು ಏಕೇಂದ್ರಿಯದಿಂದ ತ್ರಿಯೇಂದ್ರಿಯದ ತನಕ ಇದೆ. ನೋಡ್ರಿ, ಈಗ ಒಂದನ್ನ ನೋಡೋಣ, ಅದ್ರಲ್ಲಿ ಒಂದರಿಂದ ಮುಂದೆ ಒಂದೊಂದು ಇಂದ್ರಿಯ ಹೆಚ್ಚು ಮಾಡಿ ತಗೊಳ್ಳಿಕ್ ಬರ್ತದೆ. ಈಗ ಸ್ಪರ್ಶನೇಂದ್ರಿಯದ ಲೆಕ್ಕಾಚಾರದಿಂದ ಹಿಂದೆ ಇಂದ್ರಿಯ ಮಾರ್ಗಣದಲ್ಲಿ ಸ್ವಲ್ಪ ನೋಡಿದ್ದೇವೆ, ಇದನ್ನ ನೋಡಿದೇವಲ್ಲ. ಈಗ ಚಕ್ಷು ಅಚಕ್ಷುವಿನ ಮೂಲಕ ನೋಡುವುದು. ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಅಥವಾ ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಅಂತ ನೋಡಿದ್ರು ಬರೋದಿಲ್ಲ. ಅದ್ರ ಗುಣಸ್ಥಾನ 1 ಅಂತ ತಗೊಂಡು ಹೋಗ್ಬೇಕಿಲ್ಲ ನಾವು. ಗುಣಸ್ಥಾನ 1ರಲ್ಲಿ ಹೀಗೆ ತಗೊಳ್ಳಿ. ಗುಣಸ್ಥಾನ 1ರಲ್ಲಿ ಮಾರ್ಗಣ ಇದನ್ನೇ ತಗೊಳ್ಳಿ. ಗುಣಸ್ಥಾನ 1ರಲ್ಲಿ ತಿಳಿತಾ? ಗುಣಸ್ಥಾನ 1ರಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು ಎಷ್ಟಾಗಬಹುದು? 1 ಆಗುವುದಿಲ್ಲ. ಯಾಕೆಂದ್ರೆ ಚಕ್ಷು ಅಚಕ್ಷು ದರ್ಶನದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಔಪಶಮಿಕ ಭಾವಗಳು 1 ಇಲ್ಲ, ಕ್ಷಾಯಿಕ ಭಾವಗಳು 1 ಆಗುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಕೂಡ 1 ಇಲ್ಲ. ಅಜ್ಞಾನ ಚಕ್ಷು ಅಚಕ್ಷು ದರ್ಶನದಲ್ಲಿ 2 3 ಆಗಬಹುದಾ? ಚಕ್ಷು ಪಂಚೇಂದ್ರಿಯ ಅಪೇಕ್ಷೆಯಿಂದ 3 ಆಗ್ಬೋದಾ? ಗುಣಸ್ಥಾನ 1 ಅಂದ್ರೆ ಅಲ್ಲಿ ಎಲ್ಲಾನು ಬಂತು. ಹಾಗಾಗಿ ಸಂಜ್ಞೆ ಪಂಚೇಂದ್ರಿಯ ಲೆಕ್ಕನು ಬಂತು. ಹೆಚ್ಚಂದ್ರೆ 3 ಜ್ಞಾನಗಳ ಆಗ್ಬಹುದು. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಕೂಮತಿ ಅಜ್ಞಾನ, ಕೂಷಿತ ಅಜ್ಞಾನ, ಕೂವದಿ ಅಜ್ಞಾನ. ಹೆಚ್ಚಂದ್ರೆ 3 ಆಗ್ಬಹುದು. ಏಕೇಂದ್ರಿಯ ತ್ರೀಂದ್ರಿಯದಲ್ಲಿ 3 ಆಗ್ಬೋದಾ? ಇಲ್ಲ, ಸಂಜ್ಞೆ ಪಂಚೇಂದ್ರಿಯದಲ್ಲಿ. ಏಕೇಂದ್ರಿಯ ಅದ್ರಲ್ಲಿ ಎಷ್ಟಾಗುತ್ತೆ? ಚಕ್ಷು ಅಚಕ್ಷು ಇಲ್ಲ ಅಂದ್ರೆ ಜ್ಞಾನದಲ್ಲಿ 2, ಕೂಮತಿ ಕುಷಿತ. ದರ್ಶನದಲ್ಲಿ ಅಚಕ್ಷು ದರ್ಶನ 1 ಇರುತ್ತೆ. ಏಕೇಂದ್ರಿಯಕ್ಕೆ ಸ್ಪರ್ಶ ಆಗುತ್ತೆ. ಜ್ಞಾನದಲ್ಲಿ ಮತಿಷ್ಠಿತ 2 ಆಗುತ್ತೆ. ಕೂಮತಿ ಕುಷಿತ. ಜ್ಞಾನ ಇದೆ, ಜ್ಞಾನ ಇಲ್ಲ, ಅಜ್ಞಾನ ಇದೆ. ಜ್ಞಾನದಲ್ಲಿ ಏಕೇಂದ್ರಿಯ ಸ್ಪರ್ಶನೇಂದ್ರಿಯದ ಮೂಲಕ ನೋಡುತ್ತೆ ಏಕೇಂದ್ರಿಯ ಜೀವ. ಇಂದ್ರಿಯ ಸ್ಪರ್ಶನೇಂದ್ರಿಯ ಮತ್ತು ರಸನೇಂದ್ರಿಯ ಅಲ್ಲ. ತ್ರಿಇಂದ್ರಿಯ ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ.
ಚತುರೇಂದ್ರಿಯ ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷು ಇಂದ್ರಿಯ. ಚಕ್ಷು ಅಚಕ್ಷು ಎರಡು ಬಂತದ್ದು. ಎರಡು ಬಂತು. ಇನ್ನು ಅಜ್ಞಾನಗಳಲ್ಲಿ ಚಕ್ಷು ಅಚಕ್ಷು ದರ್ಶನದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 3 ಅಜ್ಞಾನಗಳು ಇರಲು ಸಾಧ್ಯ. ಯಾವ್ಯಾವು ಅಂತಂದ್ರೆ ಕುಮತಿ, ಕುಶುತ, ಕೋಮತಿ. ದರ್ಶನದಲ್ಲಿ ಒಂದೇ, ಯಾವುದನ್ನ ತಗೊಂಡು ಹೋಗ್ತಾ ಇದೀವಿ ಅದೇ ಚಕ್ಷು ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳು 5 ಆಗಲು ಸಾಧ್ಯ. 5 ಇರ್ತವೆ. ಲಬ್ಧಿಗಳು ಕಡಿಮೆ ಆದ್ರೆ ಜೀವನ ನಡೆಯುವುದಿಲ್ಲ. 5 ಲಬ್ಧಿ ಇದೆ. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಚಕ್ಷು ಅಚಕ್ಷು ದರ್ಶನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು ಹೇಳು? 9. ಜ್ಞಾನ 3, ದರ್ಶನದಲ್ಲಿ 1, 4, 5 ಲಬ್ಧಿಗಳು ಸ್ವಲ್ಪ ಹೇಳಿ ಭಯ. ಏಕೇಂದ್ರಿಯದ ಅಪೇಕ್ಷೆಯಿಂದ ಲಬ್ಧಿಗಳು ಲಬ್ಧಿಗಳು ಎಲ್ಲ ಅದು ಜೀವನ ಮಾಡ್ಬೇಕು. ಕ್ಷಾಯೋಕ್ಷಮಿಕ ಲಬ್ಧಿ ಇರಲೇಬೇಕು. ಒಳಗಡೆ ಆಂತರಿಕವಾಗಿ ಅದರ ಆತ್ಮ ಪ್ರದೇಶ ಇಂದ್ರಿಯಗಳಿಗೆ ಹೊಂದಾಣಿಕೆಯಾಗಿ ತಯಾರಾಗಬೇಕು ಅಂದ್ರೇನೆ ಕ್ಷಾಯೋಕ್ಷಮಿಕ ಲಬ್ಧಿ ಇರಲೇಬೇಕು. ತಿಳಿತೇವೆ. ಅದು ದಾನ ಭೋಗ ಇದೆಲ್ಲ ಅದು ಏನಾದ್ರೂ ಹೊರಗಡೆ ಬಿಡ್ತಾ ಇದೆ, ಕೊಡ್ತಾ ಇದೆ ಅಂದ್ರೆ ಅದು ದಾನ. ಅದು ಸ್ವೀಕರಿಸ್ತಾ ಇದೆ ಅಂದ್ರೆ ಅದು ಲಾಭ. ಅದು ಅನುಭವಿಸ್ತಾ ಇದೆ, ಅದನ್ನ ಆನಂದ ತಗೋತಿದೆ ಅಂದ್ರೆ ಅದು ಭೋಗ. ಅದರಲ್ಲಿ ಓಡಾಡುವ ಶಕ್ತಿ ಇದೆ, ಇತ್ಯಾದಿ ಇದೆ, ಅಥವಾ ಅದು ಏನೋ ಒಂದು ಶಕ್ತಿಯಿಂದ ಇದೆ. ಶಕ್ತಿ ಅಂತೂ ಇದೆ ಅಲ್ಲಿ. ಎಲ್ಲಾನು ಇದೆ, ಎಲ್ಲಾ ಕಡೆ ಎಲ್ಲ ಇದು ಲಬ್ಧಿ ಇದ್ದೇ ಇರ್ತದೆ. ಆಮೇಲೆ ಈ ಭಾವಗಳು ಎಷ್ಟಾಯ್ತು? ಕ್ಷಾಯೋಪಶಮಿಕ ಭಾವಗಳು 9. ಔದೈಕ ಭಾವಗಳು ಎಷ್ಟಾಗ್ತವೆ ನೋಡ್ರಿ. ಚಕ್ಷು ಅಚಕ್ಷು ದರ್ಶನದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಚಕ್ಷು ಅಚಕ್ಷು ದರ್ಶನ ಉಳ್ಳ ಜೀವರು ಎಲ್ಲೆಲ್ಲಿದ್ದಾರೆ? ಎಲ್ಲ ಗತಿಯಲ್ಲೂ ಇದ್ದಾರೆ. 4 ಗತಿಗಳಲ್ಲಿ ಇದ್ದಾರೆ. ಗತಿ ಔದೈಕ ಭಾವಗಳು 4 ಇವೆ, ಕಷಾಯಗಳು 4 ಇವೆ. ಚಕ್ಷು ಅಚಕ್ಷು ದರ್ಶನ ಉಳ್ಳ ಜೀವರು ಎಷ್ಟು ವೇದಗಳನ್ನ ಹೊಂದಿರಬಹುದು? 3 ವೇದಗಳಲ್ಲಿ ಇರಬಹುದು. ಮಿಥ್ಯಾದರ್ಶನ ಇದೆ, ಮಿಥ್ಯಾತ್ವ ಗುಣಸ್ಥಾನ ಇದೆ ಅಂದ್ರೆ ಮಿಥ್ಯಾದರ್ಶನ ಇರುತ್ತೆ. ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ 6 ಲೇಷಗಳು ಇವೆ. ಪರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇವೆ. ಎಷ್ಟು ಭಾವ ಆಯ್ತು ಎಲ್ಲ ಸೇರಿ? 24. ನೋಡಿ ಸರಿಯಾಗಿ ಲೆಕ್ಕ ಮಾಡಿ ಹೇಳಿ. 24 ಎಲ್ಲ ಸೇರಿ ಹೇಳಿ. 21. 24. ಔದೈಕ ಭಾವ ಎಷ್ಟಾಯ್ತು? 4 ಗತಿ ಇದೆ. 8, ವೇದದಲ್ಲಿ 3, 11, ಒಂದು ಮಿಥ್ಯಾದರ್ಶನ 12, 13, 14, 15, 21 ಔದೈಕ ಭಾವನೆ ಇದೆ ಮೊದಲು. 9 ಕ್ಷಾಯೋಕ್ಷಮಿಕ ಕೂಡಿಸ್ರಿ 33. ಆಮೇಲೆ ಪರಿಣಾಮಿಕದ 3 ಕೂಡಿಸಿ 36 ಭಾವ ಆಗ್ತವೆ. ಎಷ್ಟಾಗ್ತವೆ? ಕ್ಷಾಯೋಪಶಮಿಕದ 9, ಔದೈಕದ 21, ಪಾರಿಣಾಮಿಕದ 3 ಎಲ್ಲ ಸೇರಿ ಎಷ್ಟು? 33 ಭಾವಗಳಾಗ್ತವೆ. ಯಾವ ಗುಣಸ್ಥಾನದಲ್ಲಿ? ಮಿಥ್ಯಾತ್ವ ಗುಣಸ್ಥಾನದಲ್ಲಿ.
ಇನ್ನು ಸಾಧನ ಗುಣಸ್ಥಾನದಲ್ಲಿ ಎರಡು ಕಡಿಮೆ ಮಾಡಿ ಅದ್ರಲ್ಲಿ. ಮಿಥ್ಯಾದರ್ಶನ ಮತ್ತೆ ಒಂದು ಇದ್ರ ಭವ್ಯತ್ವ ಇರೋದು ಅಭವ್ಯ ಇರೋದಿಲ್ಲ. ಹಾ, ಅವೆರಡನ್ನ ಕಡಿಮೆ ಮಾಡಿ. ಅದು ಎರಡನೇ ಗುಣಸ್ಥಾನ. 31 ಭಾವಗಳು. ಎರಡನೇ ಗುಣಸ್ಥಾನದಲ್ಲಿ ಚಕ್ಷುದರ್ಶನ, ಅಚಕ್ಷುದರ್ಶನದಲ್ಲಿ. ಮೂರನೇ ಗುಣಸ್ಥಾನದಲ್ಲಿ ಕೂಡ ಹಾಗೆ ಇರ್ತದೆ. ಅಜ್ಞಾನ ಇರೋದಿಲ್ಲ, ಮಿಶ್ರ ಜ್ಞಾನ ಇರ್ತದೆ. ಏನಿರ್ತದೆ? ಅಜ್ಞಾನದ ಜಾಗದಲ್ಲಿ ಮಿಶ್ರ ಜ್ಞಾನ ಇರ್ತದೆ, ಅಂದ್ರೆ ಸೇಮ್ ಬರ್ತದೆ. ಅಲ್ಲಿ ಕೂಡ 31 ಬರ್ತದೆ. ತಿಳಿತು? ನೋಡ್ರಿ, ಇಲ್ಲೇನ್ ಅಜ್ಞಾನ ಹಿಡಿದಿದ್ರಿ ಅದೇ ಮಿಶ್ರ ಜ್ಞಾನ ಆಗ್ತದೆ ಅಷ್ಟೇ. ಉಳಿದಿದ್ದಿಲ್ಲ ಸೇಮ್ ಎರಡರಂತೆನೆ ಇರ್ತದೆ. ಆಮೇಲೆ 4ನೇ ಗುಣಸ್ಥಾನದಲ್ಲಿ ಏನಾಗ್ತದೆ ನೋಡ್ರಿ. ಚಕ್ಷುದರ್ಶನ, ಅಚಕ್ಷುದರ್ಶನ. ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳೆಷ್ಟಾಗ್ಬೋದು? ಒಂದು ಅರ್ಧೇ ಆಗ್ಬೋದು. ಆಗ್ಬೋದು. ಕ್ಷಾಯಿಕ ಭಾವ ಕೂಡ ಒಂದೇ. ಕ್ಷಾಯೋಪಶಮಿಕದಲ್ಲಿ ಏನೇನಿದೆ? ಪ್ರತಿಜ್ಞಾನ, ಸುಪ್ತಜ್ಞಾನ, ಔದಿಜ್ಞಾನ, ಚಕ್ಷುದರ್ಶನ, ಅಚಕ್ಷುದರ್ಶನ, ಔದಿದರ್ಶನ, 5 ಲಬ್ಧಿರಿ ಇವೆಲ್ಲ ಆಗ್ಬೋದು. ಜ್ಞಾನದಲ್ಲಿ ಮತೀಶ್ವತ ಅವಧಿ ಜ್ಞಾನ ಆಗ್ಬಹುದು. 3 ಜ್ಞಾನ ಆಗ್ಬಹುದು. ಚಕ್ಷು ಮತ್ತೆ ಚಕ್ಷು ಉಳ್ಳವ. ಆಮೇಲೆ ಅಜ್ಞಾನದಲ್ಲಿ 1 ಇಲ್ಲ, ಯಾಕೆಂದ್ರೆ ಗುಣಸ್ಥಾನ 4 ಇದೆ. ದರ್ಶನದಲ್ಲಿ ಎಷ್ಟಾಗ್ಬೋದು? 3 ಸುಖಿ ಒಂದೇ. ಮಾರ್ಗಣ ಯಾವ್ದಿದೆ? ದರ್ಶನ ಮಾಡಿ ದರ್ಶನ ಮಾರ್ಗಣದಲ್ಲಿ ಚಕ್ಷು ದರ್ಶನ ನೋಡ್ತಾ ಇದ್ದೇವಲ್ಲ, ಅದು ಒಂದೇ ಇರೋದು. ಅದು ಒಂದರ ಲೆಕ್ಕದಲ್ಲೇ ಹೋಗ್ತಾ ಇದೆ. ಆಮೇಲೆ ಲಬ್ಧಿಗಳ 5. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಭಾವ ಇರುವುದಿಲ್ಲ. ಈಗ ಹೇಳಿ, ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಗ್ತವೆ? ಜ್ಞಾನದಲ್ಲಿ 3, 1 ದರ್ಶನ, 4, 5 ಲಬ್ಧಿ, 9, 1 ಸಮ್ಯಕ್ತ್ವ, 10. ಎಷ್ಟಾಯ್ತು? ಔದೈಕ ಭಾವಗಳಲ್ಲಿ ನೋಡ್ರಿ. ಔದೈಕ ಭಾವಗಳಲ್ಲಿ 4 ಗತಿಗಳಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನ ಇದೆ, ಚಕ್ಷು ದರ್ಶನಗಳಲ್ಲಿ. ಹಾಗಾಗಿ 4 ಗತಿಗಳು. ಕಷಾಯಗಳ 4 ಇವೆ. ವೇದಗಳು 3 ಆಗಲು ಸಾಧ್ಯ. 3 ವೇದಗಳ ಸಮ್ಯಕ್ ದರ್ಶನ ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ 6 ಲೇಷ. ಎಷ್ಟಾಯ್ತು? 4, 4, 3, 11, 12, 13, 14, 20 ಭಾವ ಆಗ್ತವೆ. ಪಾರಿಣಾಮಿಕದಲ್ಲಿ 2 ಭಾವಗಳು. ಎಲ್ಲ ಸೇರಿ ಎಷ್ಟಾಯ್ತು? 34 ಭಾವಗಳು. ಬಯೋಜಿ ಜ್ಞಾನದಲ್ಲಿ ಮನಪರ್ಯಾಯ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಇರೋದ್ರಿಂದ ಅದು ಬರೋದಿಲ್ಲ ಅಲ್ವಾ? ಅಂದ್ರೆ ಎಲ್ಲಿ ಬರುವುದಿಲ್ಲ? ಜ್ಞಾನ 4 ಜ್ಞಾನ ಬದಲು 3 ಜ್ಞಾನ ತಗೊಳ್ತೀವಲ್ವಾ? ಇದು ಅಸಂಯಮ ಅವಸ್ಥೆ ಇದೆ, ಅದಕ್ಕೆ ಬರುವುದಿಲ್ಲ. ಸರಿ. ಅವಿರದ ಅಂದ್ರೆ ಅಸಂಯಮ ಇದೆ ಜೀವ, ಅದಕ್ಕೆ ಮನಪರ್ಯಾಯ ಜ್ಞಾನ ಇರುವುದಿಲ್ಲ. ಮೇಲೆ ಮನಪರ್ಯಾಯ ಜ್ಞಾನ ಬರುತ್ತೆ ಚಕ್ಷು ದರ್ಶನದಲ್ಲಿ. 6ರಿಂದ ಮೇಲೆ, 6ರಿಂದ ಹಿಡ್ಕೊಂಡು ಮುಂದೆ. ಇನ್ನ ಗುಣಸ್ಥಾನ 5ರಲ್ಲಿ ನೋಡ್ರಿ.
ಚಕ್ಷು ಅಚಕ್ಷು ದರ್ಶನ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲ. ಔಪಶಮಿಕ ಭಾವ ಒಂದು ಸಮ್ಯಕ್ತ್ವ ಇರ್ಬೋದು, ಕ್ಷಾಯಿಕ ಭಾವ ಒಂದು ಚಾರಿತ್ರ್ಯ ಇರ್ಬೋದು, ಸಮ್ಯಕ್ತ್ವ ಇರ್ಬೋದು. ಅದರ ಕ್ಷಾಯಿಕ ಭಾವ ಒಂದು ಸಮ್ಯಕ್ತ್ವ ಇದೆ, ಕ್ಷಾಯಿಕ ಸಮ್ಯಕ್ತ್ವ ಒಂದಿದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಮೂರಿದೆ, ಅಜ್ಞಾನ ಒಂದು ಇರುವುದಿಲ್ಲ. ದರ್ಶನದಲ್ಲಿ ಸ್ವಯಂ ಯಾವುದಿದೆ ಅದು ಚಕ್ಷು ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ, ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಇರಬಹುದು. ಎಷ್ಟಾಯ್ತು? 3, 11 4, 5, 9, 10, 11 ಕ್ಷಾಯೋಪಶಮಿಕ ಭಾವವಾಗುತ್ತೆ. ಔದೈಕ ಗತಿಗಳಲ್ಲಿ 2 ಗತಿ ಬರ್ತದೆ, ತಿರ್ಯಂಚ ಗತಿ ಮತ್ತು ಮನುಷ್ಯ ಗತಿ. ಕಷಾಯಗಳಲ್ಲಿ 4, ವೇದಗಳಲ್ಲಿ 3 ಸಾಧ್ಯ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭಲೇಷಗಳು. ಔದೈಕ ಎಷ್ಟಾಯ್ತು? 2, 4, 6, 3, 9, 10, 11, 3, 14. ಎಷ್ಟಾಯ್ತು? 14. ಸರಿ. 2 ಪಾರಿಣಾಮಿಕ ಭಾವಗಳನ್ನ ಕೂಡಿಸಿ ಜೀವತ್ವ ಭವ್ಯತ್ವ. ಈಗ ಎಲ್ಲ ಸೇರಿಸಿ ಹೇಳಿ. 29. ಔಪಶಮಿಕದ 1, ಕ್ಷಾಯಿಕದ 1, ಕ್ಷಯೋಪಶಮಿಕದ ಎಷ್ಟಾಗಿತ್ತು? 11. 13, 14, 27, 2, 29 ಸರಿ ಇದೆ. ಕ್ಷಾಯೋಪಶಮಿಕ ಎಲ್ಲ ಸೇರಿ ದೇಶವಿರತ ಗುಣ ಸ್ಥಾನದಲ್ಲಿ ಚಕ್ಷು ಅಚಕ್ಷು ದರ್ಶನದಲ್ಲಿ 29 ಭಾವಗಳು. ಅಂದ್ರೆ ಇದು ಎಲ್ಲ ಚರ್ಚೆ ಹೇಗಿದೆ ಅಂತಂದ್ರೆ, ಸಾಮಾನ್ಯ ಏನ್ ಹಿಂದೆ ಗುಣಸ್ಥಾನಗಳನ್ನು ಚರ್ಚೆ ಮಾಡಿದೇವಲ್ಲ, ಸೇಮ್ ಅದೇ ರೀತಿ ಬರ್ತದೆ, ಏನು ವ್ಯತ್ಯಾಸ ಆಗುದಿಲ್ಲ. ತಿಳಿತು? ಈಗ 6ನೇ ಗುಣಸ್ಥಾನದ್ದೊಂದು ನೋಡ್ರಿ, ಅದರಂತೆ ಮುಂದಿನದವುಗಳನ್ನ ತಿಳಿದುಕೊಳ್ಳುವಿರಂತೆ. ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಪ್ರಮತ್ತವಿರತ ಗುಣಸ್ಥಾನ. ಪ್ರಮತ್ತವಿರತ ಅಂದ್ರೆ ಯಾವ ಗುಣಸ್ಥಾನ? ಅವಸ್ಥೆ ಇದೆ. ಔಪಶಮಿಕ ಭಾವದಲ್ಲಿ ಒಂದು ಸಮ್ಯಕ್ತ ಭಾವ ಇದೆ, ಕ್ಷಾಯಿಕದಲ್ಲಿ ಕೂಡ ಒಂದು ಸಮ್ಯಕ್ತ ಭಾವ ಇದೆ. ಕ್ಷಾಯೋಪಶಮಿಕ ಭಾವದಲ್ಲಿ ಎಷ್ಟಿರ್ಬೋದು? ವೆರಿ ಗುಡ್. 4 ಜ್ಞಾನ ಇರ್ಬೋದು, ಅಜ್ಞಾನ ಒಂದು ಇರುವುದಿಲ್ಲ. ದರ್ಶನ ಸ್ವಯಂ ಚಕ್ಷು ಅಚಕ್ಷು ದರ್ಶನ ಇದೆ 1. ಲಬ್ಧಿಗಳ 5 ಇರ್ಬೋದು, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರ್ಬೋದು, ಕ್ಷಾಯೋಪಶಮಿಕ ಚಾರಿತ್ರ್ಯ ಇರ್ಬೋದು, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 4, 12. ಔದೈಕ ಭಾವಗಳಲ್ಲಿ 6ನೇ ಗುಣಸ್ಥಾನ ಯಾವ ಗತಿಯಲ್ಲಿರುತ್ತದೆ? ಮನುಷ್ಯ ಗತಿಯಲ್ಲಿ ಮಾತ್ರ. ಅದಕ್ಕಾಗಿ ಗತಿ 1, ಕಷಾಯಗಳ 4. ವೇದದಲ್ಲಿ 3 ಇರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭ ಲೇಷ ಇರುವುದು. ಔದೈಕ ಭಾವ ಎಷ್ಟಾಯ್ತು? 13 ಭಾವ. 13. ಆಮೇಲೆ ಪಾರಿಣಾಮಿಕತ್ವ 2 ಸೇರಿಸಿ, ಎಲ್ಲಾ ಸೇರಿಸಿ ಇವಾಗ ಟೋಟಲ್ ಮಾಡಿ. ಒಂದು ಗತಿ 4 ಕಷಾಯ 5, 3 ವೇದ 8, 1 ಅಜ್ಞಾನ 9, 1 ಅಸಿದ್ಧತ್ವ 10, 3 ಲೇಷ 13 ಭಾವಾಗತ್ಯ ಔದೈಕದ್ದು.
ಒಟ್ಟು 29. 29. ಸರಿ, 29. 7ನೇ ಗುಣಸ್ಥಾನದ ಕೂಡ ಹೀಗೆ ಬರ್ತದೆ. 8ನೇ ಗುಣಸ್ಥಾನದಲ್ಲಿ ನೋಡಿ, ಔಪಶಬ್ದ 2 ಆಗುತ್ತೆ. ಎಂಟು ಚಕ್ಷು ಅಚಕ್ಷು ದರ್ಶನ ಅಪೂರ್ವಕರಣ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವಗಳು 2 ಆಗಲು ಸಾಧ್ಯ, ಶಾಯಿಕ ಭಾವಗಳು 2 ಆಗಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನ ಆಗಲು ಸಾಧ್ಯ, ಅಜ್ಞಾನ ಇರುವುದಿಲ್ಲ. ದರ್ಶನ ಸ್ವಕೀಯ ಸ್ವಯಂ. ಆಮೇಲೆ ಲಬ್ಧಿ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಚಾರಿತ್ರ ಸಂಯಮ ಇದು ಯಾವುದೂ ಇರುವುದಿಲ್ಲ. ಎಷ್ಟಾಯ್ತು? 12, 10. 4, 1, 5, 5, 10. ಇನ್ನು ಔದೈಕ ಭಾವದಲ್ಲಿ 1 ಮನುಷ್ಯಗತಿ, ಕಷಾಯದಲ್ಲಿ 4, ವೇದದಲ್ಲಿ 3 ವೇದ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ. ಔದೈಕ ಭಾವ ಎಷ್ಟು? ಔದೈಕ ಎಷ್ಟಾಯ್ತು? 11. 11. ಹಾ, 11. ನೋಡ್ರಿ, ನಮ್ಮಿ ನೋಡ್ರಿ. 1 ಗತಿ, 4 ಕಷಾಯ, 5, 3 ವೇದ, 8, 1 ಅಜ್ಞಾನ, 9, 1 ಅಸಿದ್ಧತ್ವ, 10, 1 ಲೇಷ, 11 ಇದೆ. ಆಮೇಲೆ 2 ಪಾರಿಣಾಮಿಕ ಭಾವ ಎಲ್ಲ ಸೇರಿಸಿ ಎಷ್ಟಾಯ್ತು? 27. ಅಷ್ಟು ಭಾವಗಳನ್ನ. ಇನ್ನು 9ನೇ ಗುಣಸ್ಥಾನದಲ್ಲಿ ಬಹಳ ವ್ಯತ್ಯಾಸ ಏನಿಲ್ಲ, 8ರಂತೆನೆ ಇರ್ತವೆ. ತಿಳಿತು? ಇನ್ನು 10ನೇ ಗುಣಸ್ಥಾನದ ನೋಡ್ರಿ. 10ನೇ ಗುಣಸ್ಥಾನದಲ್ಲಿ ಏನಾಗ್ತದೆ? ಚಕ್ಷು ಅಚಕ್ಷು ದರ್ಶನದಲ್ಲಿ ಸೂಕ್ಷ್ಮ ಸಂಪ್ರದಾಯದಲ್ಲಿ ಔಪಶಮಿಕ ಭಾವ 2 ಆಗಲು ಸಾಧ್ಯ, ಕ್ಷಾಯಿಕ ಭಾವಗಳು 2 ಆಗಲು ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ ಜ್ಞಾನಗಳು 4, ಅಜ್ಞಾನ ಇರುವುದಿಲ್ಲ. ದರ್ಶನ ಸ್ವಯಂ 1, ಲಬ್ಧಿಗಳ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಚಾರಿತ್ರ ಸಂಯಮ ಇರುವುದಿಲ್ಲ. ಎಷ್ಟು ಭಾವ ಕ್ಷಾಯೋಪಶಮಿಕದ್ದು? 10. ಔದೈಕದಲ್ಲಿ ಗತಿ 1, ಮನುಷ್ಯಗತಿ, ಕಷಾಯ 1, ವೇದ ಇಲ್ಲ, ವೇದ ಇರುವುದಿಲ್ಲ. ಗತಿ 1, ಕಷಾಯ 1, ವೇದ ಇರುವುದಿಲ್ಲ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, 1 ಲೇಷ ಇದೆ. ಎಷ್ಟಾಯ್ತು? 5 ಆಯ್ತಾ? ಆಮೇಲೆ 2 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿಸಿ ಪೇಜ್ ನಂಬರ್ ಎಷ್ಟು? 21. ಸರಿ. ಇಲ್ಲ, ಎಲ್ಲಾನು ಪೇಜ್ ನಂಬರ್ ಜರ ಹೇಳ್ರಿ. ಪೇಜ್ ನಂಬರ್ ಹೇಳ್ರಿ. 71. 71. ಐದನೇ ಗುಣಸ್ಥಾನದಲ್ಲಿ ಏನ್ ಬೇಕು? ಟೋಟಲ್ ಎಷ್ಟು ಬರುತ್ತೆ? ಟೋಟಲ್ ಇವಾಗಲೇ ಮಾಡಿದೇವಲ್ಲ, ಎಷ್ಟು ಬಂದಿತ್ತು? 31 ಅಲ್ಲ, 29 ಅಂತ. 31.
ನೋಡ್ರಿ ಇನ್ನೊಮ್ಮೆ ನೋಡ್ರಿ 5ನೇ ಗುಣಸ್ಥಾನದ್ ನೋಡ್ರಿ ಔಪಶಮಿಕ ಭಾವ 5ನೇ ಗುಣಸ್ಥಾನದಲ್ಲಿ ಒಂದಿದೆ, ಸಮ್ಯಕ್ ಪ್ರಭಾವ. ಕ್ಷಾಯಿಕ ಭಾವ ಒಂದಿದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಮೂರಿರಬಹುದು, ಅಜ್ಞಾನ ಇರುವುದಿಲ್ಲ. ದರ್ಶನ ಒಂದು, ಲಬ್ಧಿಗಳ ಇದು. ಸಮ್ಯಕ್ ಭಾವ ಇದೆ, ಚಾರಿತ್ರ ಇಲ್ಲ. ಸೇಮ ಕ್ಷಾಯೋಪಶಮಿಕದೆಲ್ಲ ಸೇರಿಸಿದ್ರೆ ಎಷ್ಟಾಯ್ತು? 3 ಜ್ಞಾನ, 1 ದರ್ಶನ, 4, 5 ಲಬ್ಧಿ, 9 ಸಮ್ಯಕ್ 1, 10 ಸೇಮ 1, 11. ಆಮೇಲೆ ಔದೈಕದಲ್ಲಿ 2 ಗತಿ ಇದೆ, ತಿರ್ಯಂಚ ಗತಿ, ಮನುಷ್ಯ ಗತಿ. ಕಷಾಯಗಳ 4 ಇದೆ, ವೇದಗಳ 3 ಇದೆ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಆಸಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ 3. ಔದೈಕ ಎಷ್ಟಾಯ್ತು? 2, 4, 6, 1, 3, 9, 1, 10, 1, 11, 1, 3, 14. ಆಮೇಲೆ 2 ಪಾರಿಣಾಮಿಕ ಭಾವ. ಹೇಳ್ರಿ ಎಷ್ಟಾಯ್ತಲ್ಲ ಸೇರಿ? 20. ಅಷ್ಟು ಭಾವ ಆಗುತ್ತೆ 5ನೇ ಗುಣಸ್ಥಾನದಲ್ಲಿ. ಎಲ್ಲಿಗೆ ಬಂತು ನಮ್ದು? 10ನೇ ಗುಣಸ್ಥಾನ ಮುಗಿದ್ದು. ಟೋಟಲ್ ಎಷ್ಟಾಯ್ತು ಅಂದ್ರೆ 21. ಸರಿ. ಇನ್ನು 11ನೇ ಗುಣಸ್ಥಾನ ನೋಡ್ರಿ. 11ನೇ ಗುಣಸ್ಥಾನ ಯಾವ್ದಿದೆ? ಉಪಶಾಂತ ಮೋಹ. ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು 2 ಆಗಲು ಸಾಧ್ಯ. ಕ್ಷಾಯಿಕ ಭಾವ 1, ಸಮ್ಯಕ್ ಭಾವ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನದಲ್ಲಿ 4 ಜ್ಞಾನಗಳು ಇರಬಹುದು, ಅಜ್ಞಾನ ಇರುವುದಿಲ್ಲ. ದರ್ಶನ 1 ಸ್ವಯಂ ಇದೆ. ಲಬ್ಧಿಗಳು 5 ಲಬ್ಧಿಗಳು, ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸೇಮ ಇಲ್ಲ. ಎಷ್ಟಾಯ್ತೆಲ್ಲ ಸೇರಿಸಿ? 5, 1, 6, 1, 4, 10. ಹೌದಾ? ಕ್ಷಾಯೋಪಶಮಿಕ ಭಾವಗಳು 10. ಔದೈಕ ಭಾವಗಳಲ್ಲಿ ಗತಿ ಎಷ್ಟಾಗ್ಬೋದು? 11ನೇ ಗುಣಸ್ಥಾನದಲ್ಲಿ 1. ಕಷಾಯ 1 ಇಲ್ಲ, ಕಷಾಯ 1 ಇಲ್ಲ. ಕಷಾಯ ಶೂನ್ಯ, ವೇದ ಶೂನ್ಯ, ಮಿಥ್ಯಾದರ್ಶನ ಶೂನ್ಯ, ಅಜ್ಞಾನ ಇದೆ, ಅಸಂಯಮ ಶೂನ್ಯ, ಅಸಿದ್ಧತ್ವ ಇದೆ, ಲೇಷಾದಲ್ಲಿ 1. ಇದೆಷ್ಟಾಯ್ತು? 1, 2, 3, 4. 4 ಔದೈಕ ಭಾವ ಇದೆ, 2 ಪಾರಿಣಾಮಿಕ ಭಾವ. 10, 4, 2, 3 ಎಲ್ಲ ಸೇರಿಸ್ರಿ. 19 ಸರಿ ಇದೆ. 11ನೇ ಗುಣಸ್ಥಾನದಲ್ಲಿ 19 ಭಾವಗಳು. ಕ್ಷಾಯೋಪಶಮಿಕ ಯಾವ್ದು ಬರುತ್ತೆ ಬೇರೆ? 4 ಜ್ಞಾನ, 1 ದರ್ಶನ, 1 ದರ್ಶನ, 5 ಲಬ್ಧಿ. 5 ಲಬ್ಧಿ. ಇನ್ ಕೊನೆಯದು 12ನೇ ಗುಣಸ್ಥಾನದಲ್ಲಿ ನೋಡ್ರಿ. ಚಕ್ಷು ಅಚಕ್ಷು ದರ್ಶನ ಮಾರ್ಗಣ, ಕ್ಷೀಣ ಮೋಹ ಗುಣಸ್ಥಾನ, ಪರ್ಯಾಪ್ತ ಗತಿ. ಔಪಶಮಿಕ ಭಾವ ಇರುವುದಿಲ್ಲ, ಶೂನ್ಯ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನ, ಅಜ್ಞಾನ ಇಲ್ಲ. ದರ್ಶನ ಇದು 1, ಚಕ್ಷು ಅಚಕ್ಷು ದರ್ಶನ. ಲಬ್ಧಿಗಳ 5, ಲಬ್ಧಿಗಳ 5. ಛಾಯೋಪಶಮಿಕ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇದು ಯಾವುದೂ ಇಲ್ಲ. ಆಮೇಲೆ ಔದೈಕ ಭಾವಗಳ ಕ್ಷಾಯೋಪಶಮಿಕ ಭಾವ ಎಷ್ಟಾಯ್ತು? ಜ್ಞಾನ 4, 1 ದರ್ಶನ 10. ಔದೈಕದಲ್ಲಿ 1 ಮನುಷ್ಯ ಗತಿ. ಕಷಾಯ ಇಲ್ಲ, ವೇದ ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ 1. ಎಷ್ಟಾಯ್ತು? 4. ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿಸಿ ಅಷ್ಟು ಭಾವ ಆಗಬಹುದು. 12ನೇ ಗುಣಸ್ಥಾನದವರೆಗೆ 18 ಭಾವ ಆಗ್ಬಹುದು. ಅದರ ಮುಂದೆ ಚಕ್ಷು ದರ್ಶನ ಇಲ್ಲ. ಹೀಗೆ ಇದನ್ನ ತಿಳಿದುಕೊಳ್ಳಬೇಕು. ತಿಳಿದು
ತಿಳಿತು ಗುರುಜಿ. ಮುಂದೆ 13-14 ಕೇವಲ ದರ್ಶನ. ಹೌದು. ಅದು ಯಾವ ಮಾರ್ಗಣ ಇದೆಯಲ್ಲ, ಆ ಮಾರ್ಗಣದ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ಭಾವಗಳು ಎಷ್ಟು ಬರ್ತವೆ ಅನ್ನೋದು ಗೊತ್ತಾಗೋದ್ರಲ್ಲಿ ಏನ್ ಟೈಮ್ ತಗೊಳ್ಳೋದಿಲ್ಲ. ಮತ್ತೆ ಇದೆಲ್ಲ ಹೀಗೆ ಲೆಕ್ಕಾಚಾರದಿಂದನೇ ಇರುವಂತದ್ದು, ಇದೆ ಚರ್ಚಾತ್ಮಕ ವಿಷಯವೇ ಇರುವುದರಿಂದ ಇಲ್ಲಿ ಇಷ್ಟೇ ಮಾಡ್ಬೋದು ಹೊರತಾಗಿ ಇದಕ್ಕಿಂತ ಹೆಚ್ಚಿಗೆ ವಿವರಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ತಿಳಿದ್ರಿ? ತಿಳಿತು ಗುರುಜಿ. ಮುಂದುವರೆ. ಪೇಜ್ ನಂಬರ್ 72, ಅವಧಿ ದರ್ಶನ. ಅವಧಿ ದರ್ಶನದ ವಿಶೇಷತೆ. ಅವಧಿ ದರ್ಶನದ ಗುಣಸ್ಥಾನಗಳಲ್ಲಿ 4ರಿಂದ 12ರವರೆಗೆ ಭಾವ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿಯ ಎರಡೆರಡು ಭಾವ ಚಕ್ಷು ದರ್ಶನಗಳನ್ನು ಕಡಿಮೆ ಮಾಡಬೇಕು. ಔಪಶಮಿಕ ಶಾಯಿಕ 2, ಔಪಶಮಿಕ 13, ಔದಯಿಕ 20, ಪಾರಿಣಾಮಿಕ 2, ಒಟ್ಟು 39 ಭಾವಗಳು. ನೋಡಿ, ಚಕ್ಷು ದರ್ಶನ ಆದ್ಮೇಲೆ ಮತ್ತೊಂದು ದರ್ಶನ, ಅವಧಿ ದರ್ಶನ ಇದೆ ದರ್ಶನ ಮಾರ್ಗಣದಲ್ಲಿ. ಅವಧಿ ದರ್ಶನ ಪರ್ಯಾಪ್ತಕರಲ್ಲಿ ಇರುವಾಗ ಏನೇನ್ ಆಗಬಹುದು, ಎಷ್ಟೆಷ್ಟು ಭಾವಗಳು ಆಗಬಹುದು ಅಂತಂದ್ರೆ, ಈ ಭಾವಗಳಲ್ಲಿ ಮೊದಲನೇದಾಗಿ ಏನ್ ಬರ್ತದೆ, ಅವಧಿ ದರ್ಶನ ಅಂದ್ರೆ ಇದು ಗುಣಸ್ಥಾನ 4 ಲೆಕ್ಕದಲ್ಲಿ ಬರುವಂತದ್ದಿದೆ. ಹಾಗಾಗಿ ಗುಣಸ್ಥಾನ 4ರಿಂದ 12ರವರೆಗೆ ಸಾಮಾನ್ಯ ರೂಪದ ಚರ್ಚೆ ಆಗ್ತದೆ. ಅವಧಿ ಜ್ಞಾನದ ಯಾರಿಗೆ ಅವಧಿ ಜ್ಞಾನ ಆಗಿದೆಯಲ್ಲ ಅವರಲ್ಲಿ ಅವಧಿ ದರ್ಶನ ಇರುತ್ತದೆ. ಸಂಸಾರಿ ಅಂದ್ರೆ ಛದ್ಮಸ್ಥ ಜೀವರಲ್ಲಿ ದರ್ಶನ ಪೂರ್ವಕವೇ ಜ್ಞಾನ ಆಗ್ತದೆ. ಹಾಗಾಗಿ ಅವಧಿ ಜ್ಞಾನದಿಂದ ತಿಳಿಯಬೇಕು ಅಂತಂದ್ರೆ ಮೊದಲ ದರ್ಶನ ಇರಲೇಬೇಕು. ದರ್ಶನ ಇಲ್ಲದೆ ಜ್ಞಾನ ಸಂಸಾರಿ ಜೀವರಲ್ಲಿ ತಿಳಿಯುವುದಿಲ್ಲ. ಮೊದಲು ತಿಳಿದ ಆಮೇಲೆ ನೋಡ್ತೇವೆ ಅಂದ್ರೆ ಹಾಗೆ ಆಗುವುದಿಲ್ಲ, ನೋಡಿಯೇ ತಿಳಿತೇವೆ, ಇದು ಪಕ್ಕ. ಅವಧಿ ದರ್ಶನ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು ಸಾಮಾನ್ಯ ಚರ್ಚೆ ಇದೆ, 4ರಿಂದ 12 ತನಕ ಲೆಕ್ಕದಲ್ಲಿ ತಗೊಳ್ಳಿ. ಔಪಶಮಿಕ ಭಾವಗಳು 2 ಆಗ್ಬಹುದು, ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ್ಯ. 8, 9 ಮುಂತಾದ ಗುಣಸ್ಥಾನಗಳಲ್ಲಿ ಔಪಶಮಿಕ ಚಾರಿತ್ರ್ಯ ಇದೆ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಕೂಡ 2 ಭಾವಗಳಾಗಬಹುದು, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ್ಯ. 4ರಿಂದ ಹಿಡ್ಕೊಂಡು ಸಮ್ಯಕ್ತ್ವ ಭಾವ ಇರ್ಲಿಕ್ಕೆ ಸಾಧ್ಯ, ಮುಂದೆ 8ರಿಂದ ಚಾರಿತ್ರ ಭಾವ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಜ್ಞಾನಗಳೆಷ್ಟಾಗಬಹುದು, 4 ಆಗಬಹುದು. ಅವಧಿ ದರ್ಶನದ ಜೊತೆಗೆ ಮತಿ, ಶ್ರುತ, ಅವಧಿ, ಮನಪರಿ 4 ಜ್ಞಾನ. ಅಜ್ಞಾನ ಅವಧಿ ದರ್ಶನದ ಜೊತೆಗೆ ಅಜ್ಞಾನ ಇರುವುದಿಲ್ಲ, ಕ್ಷಾಯೋಪಶಮಿಕ ಧೂಮದ ಅಜ್ಞಾನ ಇರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನಾವು ಎಷ್ಟೋ ಕಡೆ ಏನು ಕನ್ಫ್ಯೂಷನ್ ಮಾಡ್ಕೋತೇವೆ ಅಂತಂದ್ರೆ, ದೇವಲೋಕದಲ್ಲಿರುವವರಿಗೆಲ್ಲ ಅವಧಿ ಜ್ಞಾನ ಇದೆ ಎಲ್ಲ, ಅದಕ್ಕೆ ಅವ್ರು ಎಲ್ಲರಿಗೂ ಅವಧಿ ದರ್ಶನ ಇದೆ, ಹೀಗೆ ಲೆಕ್ಕ ತೆಗೆದು ಬಿಡ್ತೇವೆ. ಹಾಗೆ ಇಲ್ಲ. ಮಿಥ್ಯಾತ್ವದ ಜೊತೆಗೆ ಇರುವಂತಹ ಅವಧಿ ಜ್ಞಾನ ಇದೆಯಲ್ಲ, ಅದರ ಜೊತೆಗೆ ಅವಧಿ ದರ್ಶನವನ್ನ ಆಗಮಕಾರರು, ಪ್ರಾಚೀನ ಆಗಮಕಾರರು ಮನ್ನಿಸಿಲ್ಲ.
ಶತ್ಖಂಡಾಗಮಕಾರರು ಅದನ್ನ ಮಾನ್ಯ ಮಾಡಿಲ್ಲ. 4ರಿಂದ ಅವಧಿ ದರ್ಶನವನ್ನ ಹೇಳಿದ್ದಾರೆ. ಇನ್ನು ಏಕದೇಶ ಕಥಂಚಿತ್ ಅಪೇಕ್ಷಾದಿಂದ ಮುಂದಿನ ಆಚಾರ್ಯರುಗಳಲ್ಲಿ ವಿಷಯ ಭಿನ್ನ ರೂಪದಿಂದ ಇದ್ದರೂ ಕೂಡ ಅದು ಆ ಯಾವ ಮಾನ್ಯತೆಯ ಮೇಲೆ ಹೋಗ್ತಾ ಇದೆ ಅದರ ಮಾನ್ಯತೆಯ ಮೇಲೆ ಅದನ್ನ ಸ್ವೀಕರಿಸಬೇಕು. ಇಲ್ಲಿ ಅವಧಿ ದರ್ಶನವನ್ನ 4ರಿಂದ ಸ್ವೀಕರಿಸಿದ್ದಾರೆ, ಅದು ಸರ್ವಮಾನ್ಯ ಇದೆ. ಇಲ್ಲಿ ಆ ಲೆಕ್ಕವನ್ನ ತಗೋಬೇಕು. ಅಜ್ಞಾನ ಇರುವುದಿಲ್ಲ ಅಂದ್ರೆ ಮಿಥ್ಯಾತ್ವ ಇರುವುದಿಲ್ಲ. ಅವಧಿ ದರ್ಶನ ಇದೆ ಅಂತ ಒಪ್ಕೊಳ್ಳುವಾಗ ಮಿಥ್ಯಾತ್ವ ಇರುವುದಿಲ್ಲ, ಅದಕ್ಕಾಗಿ ಅಜ್ಞಾನ ಭಾವಗಳೇ ಇರುವುದಿಲ್ಲ. ಇನ್ನು ದರ್ಶನಗಳಲ್ಲಿ ಸ್ವಯಂ ಅವಧಿ ದರ್ಶನವೊಂದನ್ನ ಹಿಡಿಬೇಕು. ಲಬ್ಧಿಗಳು 5 ಲಬ್ಧಿಗಳಾಗ್ತವೆ. ಇನ್ನು ಅವಧಿ ದರ್ಶನ ಇದೆ ಅಂತಂದ್ರೆ ಇನ್ನೊಂದು ಪ್ರಶ್ನೆ ನಮ್ದು, ಯಾವ ಜೀವರುಗಳಲ್ಲಿ ಆಗಬಹುದದು? 4 ಗತಿ ಜೀವಗಳಲ್ಲಿ ಅದು ಎಂಥ ಇಂದ್ರಿಯವುಳ್ಳ ಜೀವರಲ್ಲಿ? ವೆರಿ ಗುಡ್. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಆಗಬಹುದು ಅವಧಿ ದರ್ಶನದ ಜೊತೆಗೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಕೂಡ ಆಗಬಹುದು 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಕ್ಷಾಯೋಪಶಮಿಕ ಸಂಯಮ ಭಾವ ಆಗಬಹುದು 5ನೇ ಗುಣಸ್ಥಾನದಲ್ಲಿ. ಹೀಗೆ ಕ್ಷಾಯೋಪಶಮಿಕ ಭಾವಗಳು ಅವಧಿ ದರ್ಶನದ ಜೊತೆಗೆ ಎಷ್ಟಾಗಬಹುದು? 13 ಭಾವಗಳು. 13 ಸರಿ, 13 ಭಾವಗಳಾಗಬಹುದು. ಅವಧಿ ದರ್ಶನ ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಅದು ಅಪರೋಕ್ಷನ? ಪ್ರತ್ಯಕ್ಷ ಜ್ಞಾನ ಇದೆ. ಏಕದೇಶ ಪ್ರತ್ಯಕ್ಷ ದರ್ಶನವು ಪ್ರತ್ಯಕ್ಷ ಇದೆ, ಆದ್ರೆ ಏಕದೇಶ. ಸರಿ, ಔದೈಕ ಭಾವಗಳಲ್ಲಿ ಛಾಯೋಪಶಮಿಕ ದರ್ಶನದ ಒಂದು ವಿಶೇಷತೆ ಗೊತ್ತಾರೆ. ಹೇಳ್ರಿ. ಅವಧಿ ದರ್ಶನವು ಕ್ಷಯೋಪಶಮಿಕ ಭಾವವಾಗಿದೆ. ಆದ್ದರಿಂದ ಚಕ್ಷು, ಅಚಕ್ಷು, ಅವಧಿ ದರ್ಶನ ಈ 3 ದರ್ಶನಗಳ ಕ್ಷಯೋಪಶಮವು ಇರುತ್ತದೆ ಎಂದು ತಿಳಿಯುವುದು. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಆತ್ಮದಿಂದ ನೋಡುವುದು ಅಂತಲ್ವಾ? ಹೌದು. ಈಗ ಅವಧಿ ದರ್ಶನ ಎಲ್ಲ ಹಾಗೇನಾ? ಹೌದು, ಡೈರೆಕ್ಟ್ ಆಗಿ ತಿಳಿತಾರೆ, ಡೈರೆಕ್ಟ್ ಆಗಿ ನೋಡ್ತಾರೆ. ಆದ್ರೆ ಸ್ವಲ್ಪ ಸ್ವಲ್ಪ ನೋಡ್ತಾರೆ, ಸ್ವಲ್ಪ ಸ್ವಲ್ಪ ತಿಳಿತಾರೆ. ಅದಕ್ಕೆ ಅದನ್ನ ಏಕದೇಶ ಆಂಶಿಕ ಅಂತ ಹೇಳಿದ್ದಾರೆ. ಪ್ರತ್ಯಕ್ಷ. ಇನ್ನು ಅವಧಿ ದರ್ಶನ ಇದೆ ಅಂತಂದ್ರೆ ಹಿಂದಿನ 2 ದರ್ಶನಗಳು ಇರಲೇಬೇಕು. ತಿಳಿದು ಅವಧಿ ದರ್ಶನ ಯಾರಿಗಿದೆ ಇಲ್ಲ ಅವರಿಗೆ ಚಕ್ಷು ಅಚಕ್ಷು ಇಲ್ಲ ಅನ್ನೋ ಮಾತಿಲ್ಲ, ಅವು ಇರಲೇಬೇಕು. ಯಾಕೆಂದ್ರೆ ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಅವಧಿ ದರ್ಶನ ಇಲ್ಲ ಅಂದ್ರೂ ನಡೀತದೆ, ಚಕ್ಷು ಅಚಕ್ಷು ಇಲ್ಲ ಅಂತ ನಡೆಯುವುದಿಲ್ಲ. ಆದ್ರೆ ಅದು ಉಪಯೋಗ ಆ ಸಮಯದಲ್ಲಿ ಆಗಲ್ಲ. ಮಾರ್ಗಣವನ್ನ ನೋಡುವಾಗ ಯಾವ್ದು ಮಾರ್ಗಣ ಇದೆ ಅದು ಒಂದೇ ಲೆಕ್ಕದಲ್ಲಿ ಬರ್ತದೆ. ಅಲ್ಲ, ಅವಧಿ ದರ್ಶನ ಆಗಬೇಕಾದ್ರೆ ಇವೆರಡರ ಉಪಯೋಗ ಮುಖ್ಯವಲ್ಲ ಆ ಸಮಯದಲ್ಲಿ. ಈ ದರ್ಶನದ ಪ್ರಯೋಗ ಇರುವಾಗ ಇವೆರಡದೇನು ಕೆಲಸ ಇಲ್ಲ. ಅದಕ್ಕೆ ಮಾರ್ಗಣ ಅಂತ ಬಂದಾಗ ಯಾವುದಿದೆ ಅದು ಒಂದು ಮುಖ್ಯದಲ್ಲಿ ಅದನ್ನ ಒಂದೇ ಲೆಕ್ಕದಲ್ಲಿ ತಗೊಳ್ಳೋದು. ಕ್ಷಮಿಕ ಭಾವಗಳು ಎಷ್ಟಾಯ್ತು? ಜ್ಞಾನದಲ್ಲಿ 4, ದರ್ಶನ 1, 5 ಲಬ್ಧಿ, ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಎಲ್ಲ ಒಂದೊಂದು 13 ಭಾವ ಆಯ್ತು. ಇನ್ನು ಔದೈಕ ಭಾವಗಳಲ್ಲಿ ಅವಧಿ ದರ್ಶನ ಮಾರ್ಗಣದಲ್ಲಿರುವಾಗ ಎಷ್ಟು ಭಾವ ಆಗ್ಬಹುದು? 4 ಗತಿಗಳಲ್ಲಿ 4 ಗತಿಯ ಜೀವರಿಗೆ ಅವಧಿ ದರ್ಶನ ಇದೆ. ನರಕದಲ್ಲಿ ಇದೆ, ತಿರ್ಯಂಚರಲ್ಲಿ ಇದೆ,
ಮನುಷ್ಯರಲ್ಲಿ ಇದೆ, ದೇವತೆಗಳಲ್ಲೂ ಇದೆ. ಕಷಾಯಗಳ 4, ವೇದಗಳ 3 ಆಗಬಹುದು. ಸ್ತ್ರೀ ವೇದ, ಪುರುಷ ವೇದ, ಪುರುಷ ವೇದ. ಮಿಥ್ಯಾ ದರ್ಶನ ಇರುವುದಿಲ್ಲ ಅವಧಿ ದರ್ಶನದಲ್ಲಿ. ಅಜ್ಞಾನ ಭಾವನೂ ಇದೆ, ಅಸಂಯಮನೂ ಇದೆ 4ನೇ ಗುಣಸ್ಥಾನದ ಅಪೇಕ್ಷದಿಂದ. ಅಸಿದ್ಧತ್ವ ಭಾವ ಅದು ಕೂಡ ಇದೆ. ಲೇಷದಲ್ಲಿ 6 ಲೇಷಗಳಿವೆ 4ರ ಅಪೇಕ್ಷದಿಂದ. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು ಮಾತ್ರ, ಜೀವತ್ವ, ಭವ್ಯತ್ವ. ಎಲ್ಲ ಸೇರಿಸಿ ಎಷ್ಟು ಭಾವ ಆಯ್ತಿದು? 22 ಭಾವಗಳು. ಟೋಟಲ್ ಮೇಲಿಂದ ಕೆಳಕ್ಕೆ 39 ಭಾವಗಳು. 39 ಭಾವಗಳು ಅವಧಿ ದರ್ಶನದ ಜೊತೆಗೆ ಆಗಲು ಸಾಧ್ಯ. ಇದು ಸಾಮಾನ್ಯ ಚರ್ಚೆ. ಗುಣಸ್ಥಾನ 4ರಿಂದ 12ರ ತನಕದವರೆಗಿನ ಕಥನ. ತಿಳಿತು? ಇನ್ನು ಒಂದೊಂದೇ ಗುಣಸ್ಥಾನದಲ್ಲಿ ಎಷ್ಟೆಷ್ಟಾಗಬಹುದು ಅನ್ನೋದನ್ನ ಮುಂದೆ ಚರ್ಚೆ ಮಾಡೋಣ. ಇವಾಗ ಜನವಾನ ಹೇಳಿ ಆಮೇಲೆ ಏನಾದ್ರೂ ಚರ್ಚೆ ಇದ್ರೆ ಮಾಡೋಣ. ಯಾರಾದ್ರೂ ಹೇಳ್ತೀರಾ? ಹೇಳ ಹಾಗೆ ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮನದ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ರೋಗ ಹರಿ ತಿತ್ತಯರಾಣಂ ದಿವ್ವಚ್ಚು ನಿಂಜೋ ಪಡಗಿ ಸುಣಗಿ ಮಯ್ಯೆ ಧಾರೆ ನಾಡಂ ಸೊಕ್ಕಮಣಂತಂ ಧರಿಯ ಸಾಸದ ಮೋಕ್ಷ ಪದಂ ಪಾವೈ ಸಾಸದ ಮೋಕ್ಷ ಪದಂ ಪಾವೈ. ತಮಿಳು ಜಿನುವಾಣಿ ಮಾತಾ ಕಿ ಜೈ.